ನನ್ನ ಬಿಸ್ನೆಸ್ ಪ್ರಾಬ್ಲಮ್ಮು. ಒಂದೆರಡು ತಿಂಗಳಿಂದ ನನಗೇನು ಕೆಲಸನೇ ಆಗದೇ ಇದ್ದಂಗೆ, ಒಬ್ಬರು ಬರದೇ ಇದ್ದಂಗೆ ಆ ಥರ ಎಲ್ಲ ಇತ್ತು. ಇಲ್ಲಿ ಬಂದು ಒಂದು 3 ಕಾಯಿ ಕಟ್ಕೊಂಡು ನಾನು ಹೋದೆ. 3 ಕಾಯಿ ಕಟ್ಕೊಂಡು ಹೋದ ನಂತರ ಒಬ್ಬೊಬ್ಬರೇ ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನಗೆ ಕುತ್ಕೊಳೋಷ್ಟು ಟೈಮ್ ಇಲ್ಲ. ದೇವೇಂದ್ರ ಅನ್ನೋರು ವಿದ್ಯಾಶ್ರೀ ಅವ್ರ ಜೊತೆ ಇದ್ದಾರೆ. ಅವ್ರನ್ನ ಬಿಟ್ಟು ನಾನು ಬಂದು ಮದುವೆ ಆಗ್ತಾರ ಅಂದರೆ ಬಲಕ್ಕೆ. ಏನು ಹೆಸರು? ನಿಮ್ಮ ಹೆಸರು? ಪೂಜಾ. ಅಮ್ಮ, ದೇವೇಂದ್ರ ಅನ್ನೋರು ವಿದ್ಯಾಶ್ರೀ ಹತ್ರ ಅವ್ರೆ. ವಿದ್ಯಾಶ್ರೀನ್ ಬಿಟ್ಟು ಪೂಜಾ ಅನ್ನೋರು ಬಂದು ಮದುವೆ ಆಗ್ತಾರ? ಬಲಕ್ ಕೊಡ, ಇಲ್ಲ ಹಿಡ್ಕೊಡಮ್ಮ. ಮನೆ ತಗೊಂಡ್ಬೇಕಂತ ಸಂಕಲ್ಪ ಮಾಡ್ಕೊಂಡವ್ರೆ. ತಗೊಂತಾರ? ಬಲಕ್ ಕೊಡು, ಇಲ್ಲ ಆಗಲ್ವಾ ಹಿಡ್ಕೊಡು. ಕೇಳೋ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಆಗುತ್ತಾ? ಬಲಕ್ ಕೊಡು, ಆಗಲ್ವಾ ಹಿಡ್ಕೊಡು. ಯಾರು ದುಡ್ಡು ಕೊಡಬೇಕು, ಅದು 3 ತಿಂಗಳು ಟೈಮ್ ಇಸ್ಕೊಂಡಿದ್ದಾರೆ. ಅಷ್ಟೆಲ್ಲ ಮನೆ ತಗೊಬೇಕು. ಮೋಹನ್ ಅಂತ. ಅಮ್ಮ, ಮೋಹನ್ ಅನ್ನೋರು ಯಾರೋ ದುಡ್ಡು ಕೊಡ್ಬೇಕು, 3 ತಿಂಗಳೊಳಗೆ ಕೊಡ್ತೀನಿ ಅಂತ ಹೇಳವ್ರೆ. ಕೊಡ್ತಾರ? ಬಲಕ್ ಕೊಡು, ಆಗಲ್ವಾ ಹಿಡ್ಕೊಡು. ನಮಸ್ಕಾರ ಸ್ನೇಹಿತರೆ, ಮೊನ್ನೆ ರೀಲ್ಸ್ ನೋಡ್ಬೇಕಾದ್ರೆ ವಿಡಿಯೋದಲ್ಲಿ ಈ ದೇವಿ ವಿಗ್ರಹ ನೋಡಿದೆ. ಈ ದೇವಿ ವಿಗ್ರಹ ನೋಡಿದಾಗಿಂದ ಒಂದ್ಸತಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಆಸೆಯಾಗಿ ಕಾರ್ ಎತ್ಕೊಂಡು ಸೀದಾ ಬಂದೆ. ಯಾವ್ದಪ್ಪ ಅಂತ ಕೇಳ್ತೀರಾ? ಇದು ಶ್ರೀ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲು ಮರವಿಂದ ಪ್ರಸಿದ್ಧಿಯಾಗುತ್ತಿರುವಂತ ಈ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆ ಏನಪ್ಪ, ಯಾಕೆ ಇಷ್ಟೊಂದು ಜನ ಇಲ್ಲಿ ಬರ್ತಾರೆ ಅಂತಂದ್ರೆ 9 ವಾರ ನೀವು ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಿಮ್ ಸಾಲ ಕೊಡ್ಬೇಕಾದ್ರೂ ಹುಡುಕಂದ್ ಸಾಲ ವಾಪಸ್ ಕೊಡ್ತಾರೆ. ನೀವು ಇಷ್ಟಪಡೋರು ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಅಂತ ಇಲ್ಲಿ ಲಾಕ್ ಕೂಡ ಹಾಕ್ತಾರೆ. ನಿಮ್ಗೆ ಏನಾದ್ರೂ ಕೆಟ್ಟ ದೃಷ್ಟಿಯಾಗಿದ್ರೆ ಆ ದೃಷ್ಟಿನೂ ಇಲ್ಲಿ ತಗೊಳ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷವಾದಂತ ಹೋಮ ನಡೆಯುತ್ತೆ. ಈ ಹೋಮಕ್ಕೆ ಎಷ್ಟೊಂದು ಮೆಣಸಿನಕಾಯಿ ಹಾಕಿದ್ರು ಒಂದು ಚೂರು ಘಾಟ್ ಬರಲ್ಲ. ಇದು ಈ ದೇವಸ್ಥಾನದ ಇನ್ನೊಂದು ಪವಾಡ. ನಿಮ್ ಮನ್ಸಲ್ಲಿರೋ ಯಾವುದೇ ಪ್ರಶ್ನೆಗೆ ತಾಯಿ ಇಲ್ಲೇ ನಿಮಗೆ ಉತ್ತರ ಕೊಡುತ್ತೆ. ಯಾರೋ ದುಡ್ಡು ಕೊಡ್ಬೇಕು, 3 ತಿಂಗಳೊಳಗೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾರ? ಬಲಕ್ ಕೊಡು, ಆಗಲ್ವಾ ಹಿಡ್ಕೊಡು. ತಾಯಿಯ ಗರ್ಭಗುಡಿಯಿಂದ ₹1 ಇಟ್ಕೊಂಡು ನಿಮ್ ಮನ್ಸಲ್ಲಿರೋದು ಏನಾರು ಆಗುತ್ತೆ ಅಂತಂದ್ರೆ ಆ ಕಾಯಿನ ಅಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಆ ಕಾಯಿನ ಅಲ್ಲೇ ಬಿದ್ದೋಗುತ್ತೆ. ತಾಯಿಯ ಶಕ್ತಿಯ ಬಗ್ಗೆ ಭಕ್ತರ ಹತ್ರ ಒಂದೆರಡು ಮಾತಾಡೋಣ ಬನ್ನಿ. 2ನೇ ತಾರೀಕಿಂದ ಇವಾಗ 5 ಸಲ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಅನ್ಕೊಂಡಿರೋದೆಲ್ಲ ಆಗ್ತೈತೆ. ನಮ್ಗೆ ಒಂದೇ ವರ್ಕ್ ಒಳ್ಳೇದಾಯ್ತಪ್ಪ. ಕಷ್ಟದಲ್ಲಿರೋರಿಗೆ ಜನಗಳಿಗಿಂತ ದೇವ್ರ ನಂಬ್ರಿ ಅಂತ ಹೇಳ್ತೀನಿ ನಾನು. ನಮ್ಮ ಕಷ್ಟಕ್ಕೆಲ್ಲ ಇಲ್ಲೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾಟೇರಮ್ಮ ತಾಯಿ ಪವಾಡಗಳು ಎಂತಹದ್ದು ಅಂತ ನೀವು ಒಂದ್ಸತಿ ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮ್ಮ, ಅನಿಲ್ ಕುಮಾರ್ ಅನ್ನೋರು ಸಿಂಧೋನ ಹುಡುಗಿನ ಇಷ್ಟಪಟ್ಟವ್ರೆ. ಮದುವೆ ಆಗುತ್ತಾ? ಬಲಕ್ ಕೊಡು, ಆಗಲ್ವಾ ಹಿಡ್ಕೊಡಮ್ಮ. ಇದು ಹೊಸಕೋಟೆ ಕಂಬಳಿಪುರ ತಾಲೂಕು. ಇದು ಕಾಯಿ ಕಟ್ಟೋದು ನೋಡಿ ನಾನು ಟಿವಿನೆಲ್ಲ ಯೂಟ್ಯೂಬ್ನೆಲ್ಲ ನೋಡಿ ಬಂದಿದ್ದೆ. ಸೊ ಇವಾಗ 2ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದೆ. ಇವಾಗೆಲ್ಲ 5 ಸಲ ಬಂದಿದ್ದೀನಿ. ಅಂದರೆ ಇಲ್ಲಿ ಬಂದರೆ ಒಳ್ಳೇದಾಗದಿರೋದಕ್ಕೆ ಎಷ್ಟು 10 ವರ್ಷದಿಂದ 15 ವರ್ಷದಿಂದ ಕಷ್ಟಗಳು ಕೂಡ ಪರಿಹಾರ ಆಗ್ತಾಯಿದೆ. ಸೊ ಒಂದ್ಸಲ ಬನ್ನಿ, ಒಳ್ಳೇದಾಗುತ್ತೆ. ನಂಬಿ ಒಂದ್ಸಲ. ಸೊ ಎಲ್ಲಿರೋರು ಕೆಲವ್ರಿಗೆ ಗೊತ್ತಾಗಲ್ಲ ಪಾಪ, ಯಾರನ್ನ ಯೂಟ್ಯೂಬ್ ನೋಡಿಬಿಟ್ಟು ದಯವಿಟ್ಟು ಅಡ್ರೆಸ್ ಕೇಳ್ಕೊಂಡು ಬನ್ನಿ. ಒಂದ್ಸಲ ನಿಮ್ಮ ಪಾಪಗಳು, ನಿಮ್ಮ ಪುಣ್ಯ ಏನಿದೆ ಅದನ್ನ ಸರಿ ಮಾಡಿಕೊಡ್ರಿ. ನನಗೆ ಇಲ್ಲಿ ಬಂದು ಒಂದು 15 ವಾರದಿಂದ ಬರ್ತಾ ಇದ್ದೀನಿ ನಾನು. 15 ವಾರದಿಂದ ಬಂದಾಗ ನನಗೆ ಸಲೂನ್ದು ತುಂಬ ಪ್ರಾಬ್ಲಮ್ ಇತ್ತು. ನನ್ನ ಬಿಸ್ನೆಸ್ ಪ್ರಾಬ್ಲಮ್ಮು. ಒಂದೆರಡು ತಿಂಗಳಿಂದ ನನಗೇನು ಕೆಲಸನೇ ಆಗದೇ ಇದ್ದಂಗೆ, ಒಬ್ಬರು ಬರದೇ ಇದ್ದಂಗೆ ಆ ಥರ ಎಲ್ಲ ಇತ್ತು. ಇಲ್ಲಿ ಬಂದು ಒಂದು 3 ಕಾಯಿ ಕಟ್ಕೊಂಡು ನಾನು ಹೋದೆ.
3 ಕಾಯಿ ಕಟ್ಕೊಂಡು ಹೋದ ನಂತರ ಒಬ್ಬೊಬ್ಬರೇ ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನನಗೆ ಕುತ್ಕೊಳೋಷ್ಟು ಟೈಮ್ ಇಲ್ಲ. ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಿ ಬಂದ ಮೇಲೆ ಅಮ್ಮ ನನಗಷ್ಟು ತೋರಿಸಿದ್ದಾಳೆ. ನನ್ನ ಮನೆಯಲ್ಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಎಲ್ಲ ಒಂದೊಂದೇ ಎಲ್ಲ ಸಾಲ್ವ್ ಆಗ್ತಾ ಬಂತು. ಸೊ ನಾನು ಈ ದೇವ್ರನ್ನ ತುಂಬ ನಂಬಿದ್ದೀನಿ, ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಕಷ್ಟದಲ್ಲಿರೋರಿಗೆ ಜನಗಳಿಗಿಂತ ದೇವ್ರ ನಂಬ್ರಿ ಅಂತ ಹೇಳ್ತೀನಿ ನಾನು ಅಷ್ಟೇ. ನಾನು ಅಲ್ಲಿ ಇಲ್ಲಿ ಹೋಗಿ ಅವ್ರಿಗೂ ಇವ್ರಿಗೆ ಇದು ಮಾಡೋ ಬದಲು ದೇವ್ರನ್ನ ನಂಬ್ರಿ, ಕುಂಡ್ರಿಗೆ ಆದಷ್ಟು ದಾನ ಮಾಡಿರಿ, ಅದು ನಮ್ಮಿಂದ ಯಾವತ್ತೂ ಕಾಯಿಲ್ಲ. ನನಗೆ ಈ ದೇವಸ್ಥಾನದಲ್ಲಿ ತುಂಬ ಅಮ್ಮ ಇಷ್ಟ. ನಾನು 15 ವಾರದಿಂದ ಕಟ್ತಾ ಇದ್ದೀನಿ. ಒಂದು ನನ್ನ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು 9 ವಾರ ಕಟ್ಟಿದೆ, ನನ್ನ ಬಿಸ್ನೆಸ್ ಆಯಿತು. ಈಗ ಮತ್ತೆ ನಾನು ಬೇರೆ ಕಟ್ತಾ ಇದ್ದೀನಿ ನನ್ನ ಮನೆ ಫ್ಯಾಮ್ಲಿಗೆ ಅಂತ, ಅದು ಕೂಡ ನನಗೆ ಸಾಲ್ವ್ ಆಗಿದೆ. ಈಗ ದೇವಸ್ಥಾನಕ್ಕೆ ಬರೋರಿಗೆ ಒಂದು ಮಾತಲ್ಲಿ ಹೇಳೋದಾದ್ರೆ ಮೇಡಮ್, ಈಗ ಇಲ್ಲಿಗೆ ಏನಕ್ಕೆ ಬರಬೇಕು ಅಂತ ತುಂಬ ಜನ ಕೇಳ್ತಾರೆ, ನೋಡ್ತಾ ಇರ್ತಾರೆ. ಈಗ ನೀವು ಎಲ್ಲಿ ನೋಡಿ ಬಂದ್ರಿ ಮೇಡಮ್? ನಾನು ಯೂಟ್ಯೂಬಲ್ಲಿ ನೋಡಿ ಬಂದೆ. ಓಕೆ, ಅಂದರೆ ದೇವಸ್ಥಾನದ ಬಗ್ಗೆ ಅಂತ ಹೇಳೋದವ್ರು ಒಂದು ಮಾತಲ್ಲಿ ದೇವಸ್ಥಾನ ಬಗ್ಗೆ ಹೇಳೋದಂತಾದರೆ ನಮ್ಮ ಕಷ್ಟಕ್ಕೆಲ್ಲ ಇಲ್ಲೊಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ. ಎಷ್ಟೇ ಕಷ್ಟ ಇದ್ರೂ ಮನುಷ್ಯರ ಹತ್ರ ಹೇಳಿದ್ರೆ ಆಡ್ಕೊತಾರೆ, ದೇವ್ರ ಹತ್ರ ಬಂದು ಹೇಳ್ಕೊಂಡ್ರೆ ನಮಗೆ ಫಲ ಸಿಗುತ್ತೆ ಅಷ್ಟೇ, ಒಂದೇ ಮಾತಲ್ಲಿ. ನೀವು ಈ ತಾಯಿ ದರ್ಶನ ಮಾಡಬೇಕು ಅಂದರೆ ಅಡ್ರೆಸ್ ಇಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕಾಟೇರಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.